ಶನಿವಾರ ಬಂತೆಂದರೆ ಹನುಮಂತನ ಭಕ್ತರು ಪೂಜೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಶನಿವಾರದಂದು ಶನಿದೇವನ ಜೊತೆಗೆ ರಾಮನ ಪರಮ ಭಕ್ತ ಹನುಮಂತನನ್ನು ಪೂಜಿಸಲಾಗುತ್ತದೆ. ಅಂತಹ ಸಮಯದಲ್ಲಿ ಈ ದಿನದಂದು ಹನುಮಂತನನ್ನು ಮೆಚ್ಚಿಸಲು ನೀವು ಅವರ ಹೆಸರನ್ನು ಜಪಿಸಬಹುದು. ಹನುಮಂತನ ಈ 108 ನಾಮಗಳನ್ನು ನಿತ್ಯ ಪಠಿಸಿದರೆ ಹನುಮಂತನು ಬೇಗ ತೃಪ್ತನಾಗುತ್ತಾನೆ ಎನ್ನುವ ನಂಬಿಕೆಯಿದೆ. ಇಂದು ನಾವು ಹನುಮಂತನ 108 ಹೆಸರುಗಳು ಯಾವುವು ಎಂಬುದನ್ನು ಹೇಳುತ್ತಿದ್ದೇನೆ. ಹನುಮಂತನ 108 ಹೆಸರುಗಳನ್ನು ನಾನು ಹೇಳಿದ ಹಾಗೆ ನಿಧಾನವಾಗಿ ಹೇಳಿ. ಹನುಮಂತನ 108 ಹೆಸರುಗಳು: ಭೀಮಸೇನ ಸಹಾಯಕ, ಕಪೀಶ್ವರಾಯ, ಮಹಾಕಾಯ, ಕಪಿಸೇನಾನಾಯಕ, ಕುಮಾರ ಬ್ರಹ್ಮಚಾರಿಣೆ, ಮಹಾಬಲ ಪರಾಕ್ರಮಿ, ರಾಮದೂತಾಯಿ, ವಾನರಾಯಿ, ಕೇಸರಿ ಸುತಾಯಿ, ಶೋಕ ನಿವಾರಣಾಯ, ಅಂಜನಾಗರ್ಭ ಸಂಭೂತಾಯ, ವಿಭೀಷಣ ಪ್ರಿಯ, ವಜ್ರಕಾಯ, ರಾಮಭಕ್ತಾಯ, ಲಂಕಾಪುರಿ ವಿದಾಹಕ, ಸುಗ್ರೀವ ಸಚಿವಾಯ, ಪಿಂಗಲಾಕ್ಷಾಯ, ಹರಿಮರ್ಕಟಮರ್ಕಟಾಯ, ರಾಮಕಥಲೋಲಾಯ, ಸೀತಾನ್ವೇಣಕರ್ತ, ವಜ್ರಖಾಯ, ರುದ್ರವೀರ್ಯ, ವಾಯುವಿನ ಪುತ್ರ, ರಾಮ ಭಕ್ತ, ವನರೇಶ್ವರ, ಬ್ರಹ್ಮಚಾರಿ, ಆಂಜನೇಯ, ಮಹಾವೀರ, ಹನುಮತೆ, ಮಾರುತಾತ್ಮಜ, ತತ್ವಜ್ಞಾನ ಪ್ರದಾತ, ಸೀತಾ ಮುದ್ರ ಪ್ರದಾತ, ಅಶೋಕ ವಹರಿಕ ಕ್ಷೇತ್ರ, ಸರ್ವ ಮಾಯ ವಿಭಂಜನ, ಸರ್ವಬಂಧ ವಿಮೋತ್ರ, ರಕ್ಷಾ ವಿಧ್ವಂಸಕಾರಿ, ಪರವಿದ್ಯಾ ಪರಿಹಾರಿ, ಪರಮ ಶೌರ್ಯ ವಿನಾಶಾಯ, ಪರಮಂತ್ರ ನಿರಾಕರ್ತ್ರೆ, ಪರಯಂತ್ರ ಪ್ರಭೇದಕಾಯ, ಸರ್ವಗ್ರಹ ನಿವಾಸೆ, ಸರ್ವದುಃಖಹರಾಯ, ಸರ್ವಲೋಕಚಾರಿಣೆ, ಮನೋಜವಂ, ಪಾರಿಜಾತ ಮೂಲಸ್ಥಾಯ, ಸರ್ವಮೂತ್ರ ರೂಪವತೆ, ಸರ್ವತಂತ್ರ ರೂಪಿಣೆ, ಸರ್ವಯಂತ್ರಾತ್ಮಕಾಯ, ಸರ್ವರೋಗಹರಾಯ, ಪ್ರಭವೆ, ಸರ್ವವಿದ್ಯಾ ಸಂಪತೆ, ಭವಿಷ್ಯ ಚತುರಾನನ, ರತ್ನಕುಂಡಲ ಪಾಹಕ, ಚಂಚಲದ್ವಾಲ, ಗಂಧರ್ವ ವಿದ್ವಾಂಸ, ಕಾರಾಗೃಹ ವಿಮೋಕ್ನಿ, ಸರ್ವಬಂಧ ಮೋಚಕಾಯ, ಸಾಗರೋತ್ತರಕಾಯ, ಪ್ರಜ್ಞಾ ಪ್ರತಾಪವತೆ, ಬಾಲಾರ್ಕ ಸದೃಶನಾಯ, ದಶಗ್ರೀವ ಕುಲಾಂತಕ, ಲಕ್ಷ್ಮಣ ಪ್ರಾಣದಾತಾಯ, ಮಹಾದ್ಯುತಯೇ, ಚಿರಂಜೀವನೆ, ದೈತ್ಯ ವಿದಾತಕ, ಅಕ್ಷಹಂತ್ರೆ, ಕಲನಾಭಾಯ, ಕಾಂಚನಾಭಾಯ, ಪಂಚವಕ್ತ್ರಾಯ, ಮಹಾತಪಸಿ, ಲಂಕಿನಿ ಭಂಜನ, ಶ್ರೀಮತೆ, ಸಿಂಹಕಾರ್ಪಣಹರ್ತ, ಲೋಕಪೂಜ್ಯಾಯ, ಧೀರಾಯ, ಶೂರಾಯಿ, ದೈತ್ಯ ಕುಲಂತಕ, ಸುರಾರ್ಚಿತ, ಮಹಾತೇಜಸ್, ರಾಮಚೂಡಾಮಣಿ ಪ್ರದಾಯ, ಕಾಮರೂಪಿಣೆ, ಮೈನಾಕ ಪೂಜಿತಾಯ, ಮಾರ್ತಾಂಡ ಮಂಡಲ, ವಿನಿತೇಂದ್ರಿಯ, ರಾಮಸುಗ್ರೀವ ಸಂಧಾತ್ರೆ, ಮಹಾರಾವಣ ಮರ್ದನಾಯ, ಸ್ಫಟಿಕಾಭಾಯ, ವಾಗ್ದೀಕ್ಷಾಯ, ನವವ್ಯಾಕೃತ ಪಂಡಿತ, ಚತುರ್ಬಾಹವೆ, ದೀನಬಾಂಧವೆ, ಮಹಾತ್ಮನೆ, ಭಕ್ತವತ್ಸಲಾಯ, ಅಜೇಯ, ಶುಚಯೇ, ವಾಗ್ಮಿನೆ, ದಂಡವೃತಾಯ, ಕಾಲನೇಮಿ ಪ್ರಮಥನಾಯ, ದಾಂತಾಯ, ಶಾಂತಾಯ, ಪ್ರಸನ್ನಾತ್ಮನೆ, ಶತಕಂಠಮದಪಹತೆ, ಯೋಗಿನೆ, ಅನಗ, ಅಕಾಯ, ತತ್ವಗಮ್ಯ, ಲಂಕಾರಿ,